3 ದಿವಸ ಸುಟ್ಟಿ ಐತ್ರಿ ಆಮೇಲೆ ಹಿಂಗೆ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನು. ಬರ್ರಿ, ಇವತ್ತು ರವಿವಾರ ಬೆಳಗ್ಗೆ ಟೈಮ್ 6 ಗಂಟೆಯಾಗಿ ಒಂದು 20 ನಿಮಿಷ ಆಗಿರ್ಬೇಕ್ರಿ. ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕಕ್ಕೆ ಹೋಗೋಕ್ಕಿಂತ ಮುಂಚೆ ಫಸ್ಟಿಗೆ ಕಡ್ಲಿಕಾಳು ಮತ್ತು ಬಟಾಟಿ ಕುದಿಸಿಟ್ರಾಯ್ತು. ಬಂದು ಕೂಡಲೇ ಇದ್ರದ್ದು ಪಲ್ಯ ಮಾಡಕ್ಕೆ ಬರುತ್ತಂತ ಕುದಿಸಿಡಾಕಂತೀನಿ ನೋಡ್ರಿ. ಪುರಿ ಸಂಗಟ ಈ ಪಲ್ಯ ಅಂತೂ ಭಾಳ ಮಸ್ತ್ ಹತ್ತುತ್ತ. ಅಂದ್ರೆ ಪುರಿ ಚಪಾತಿ ಅನ್ನಕ್ಕೂ ನಡೀತೈತ್ರಿ. ಆದರೆ ಪುರಿ ಮಾಡಿದಾಗ ಈ ರೀತಿ ಸಿಂಪಲ್ಲಾಗೆ ಬಟಾಟಿ ಮತ್ತು ಕಡ್ಲಿಕಾಳು ಹಾಕಿಬಿಟ್ಟು ಮಾಡಿಬಿಟ್ರಾಯ್ತು. ಭಾಳ ಮಸ್ತ್ ಆಗುತ್ತೆ, ಟೇಸ್ಟ್ನೂ ಚಲೋ ಇರುತ್ತೆ ರೀ. ಈಗಿದ್ರೆ ನಾನು ರಾತ್ರಿನೇ ಕಡ್ಲಿಕಾಳು ನೆನೆಸಿಟ್ಟಿದ್ದೆ ರೀ. ಬೆಳಗ್ಗೆ ಒಂದು ಸಲ ತೊಳೆದ್ಬಿಟ್ಟು ಕುಕ್ಕರ್ಗೆ ಕಡ್ಲಿಕಾಳು ಮತ್ತು 1-2 ಬಟಾಟಿ, ಸ್ವಲ್ಪ ದಾಲ್ಚಿನ್ನಿ ಮತ್ತು ಒಂದು ಪಲಾವ್ ಎಲೆ ರೀ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿಬಿಟ್ಟು ಒಂದು 3-4 ವಿಷಲ್ ಕೂಗಿಸ್ಬೇಕಾಗುತ್ತೆ. ಈಗಿದ್ರೆ ನಾನು ಬಟಾಟಿ ಮತ್ತು ಕಡ್ಲಿಕಾಳು ಕುದಿಸಾಕಿಟ್ಟಿದ್ದೀನಿ ರೀ. ಅಂದರೆ ಬಟಾಟಿ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, 1-2 ಅಷ್ಟೇ ಹಾಕಬೇಕು. ಈಗಿದ್ರೆ ನಾನು ಕಡ್ಲಿಕಾಳು ಕುದಿಸಾಕಿಟ್ಬಿಟ್ಟು ಈ ಕಡೆ ಪುರಿ ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ. ನಾನು ಯಾವಾಗಲೂ ಗೋಧಿ ಹಿಟ್ಟಿನ ಪುರಿನೇ ಮಾಡೋದು, ಭಾಳ ಮಸ್ತ್ ಬರ್ತಾವೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಹಾಕಿಬಿಟ್ಟು ಮಾಡಬೇಕು. ಕ್ರಿಸ್ಪಿಯಾಗಿನೂ ಬರ್ತಾವೆ, ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಲ್ಲ ರೀ, ಟೇಸ್ಟ್ನೂ ಚಲೋ ಇರುತ್ತೆ. ಹಾಗಾಗಿ ಮೈದಾ ಹಿಟ್ಟು ಬಳಸಿಬಿಟ್ಟು ಮಾಡೋಕ್ಕಿಂತ ಪುರಿ ಗೋಧಿ ಹಿಟ್ಟು ಬಳಸಿ ಮಾಡಿಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ನೋಡ್ರಿ. ಅಂದರೆ ಜಿಗಿಟಾಗಿ ಬರೋಂಗಿಲ್ಲ, ಸಾಫ್ಟಾಗಿ ಬರ್ತಾವೆ. ಈಗಿದ್ರೆ ಗೋಧಿ ಹಿಟ್ಟಿಗೆ 1.5 ಬಟ್ಲಷ್ಟು ಚಿರೋಟಿ ರವೆ ಮತ್ತು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅಜ್ವಾನ ಹಾಕಿಬಿಟ್ಟು ಗಟ್ಟಿಯಾಗಿ ಹಿಟ್ಟು ಕಲಸಿಡ್ಬೇಕಾಗುತ್ತೆ. ಅಂದರೆ ಒಂದು 15-20 ನಿಮಿಷ ಆದರೂ ನೆನಿಬೇಕದು. ಈಗಿದ್ರೆ ನಾನು ಪುರಿ ಹಿಟ್ಟು ಗಟ್ಟಿಯಾಗಿ ಈ ರೀತಿ ಕಲಿಸ್ಬಿಟ್ಟು ಒಂದು 20-30 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ರೀ. ಅಂದರೆ ಜಳಕ ಮುಗಿಸಿ ಪಲ್ಯ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಪುರಿ ಮಾಡಕ್ಕೆ ಬರುತ್ತೆ. ಅದಕ್ಕಾಗಿಯೇ ಜಳಕಕ್ಕೆ ಹೋಗೋಕ್ಕಿಂತ ಮುಂಚೆನೇ ಫಸ್ಟಿಗೆ ಈ ಕಡೆ ಕಡ್ಲೆಕಾಳು ಕುದಿಸಾಕಿಟ್ಬಿಟ್ಟು ಹಿಟ್ಟಷ್ಟೇ ಕಲಿಸಿಟ್ಬಿಟ್ಟು ಹೋಗಿದ್ದೆ ರೀ. ಎಣ್ಣೆನೂ ಖಾಲಿ ಆಗಿತ್ತು, ಹಾಗಾಗಿ ಮನುಗೆ ಎಣ್ಣೆ ತೊಂಬ ಅಂತ ಹೇಳಿದ್ದೆ. ಅವನು ನಾನು ಜಳಕ ಮುಗಿಸ್ಕೊಂಡು ಬರೋಟ್ಟಿಗೆ ಮನೂ ಎಣ್ಣೆ ತಂದು ಇಟ್ಟಿದ್ದಾರೆ. ಜಳಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡಿರಿ. ಪುರಿ ಪಲ್ಯ ಮತ್ತು ಇವತ್ತು ಕಡ್ಲೆ ಹಿಟ್ಟಿಂದ ಸಿಂಪಲ್ ಒಂದು ತಿಳಿ ಚಟ್ನಿ ಮಾಡ್ತೀನಿ ರೀ. ಭಾಳ ಮಸ್ತ್ ಆಗುತ್ತೆ, ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ಆಗುತ್ತೆ. ಈಗಿದ್ರೆ ಫಸ್ಟಿಗೆ ಬಟಾಟಿ ಮತ್ತು ಕಡ್ಲಿಕಾಳು ಕುದಿಸಾಕಿಟ್ಟಿದ್ದೆ ಅಲ್ರಿ, ಅದಕ್ಕೆ ಪಲಾವ್ ಎಲೆ ಮತ್ತು ದಾಲ್ಚಿನ್ನಿ ಹಾಕಿದ್ದಿಲ್ಲ, ಅದು ತೆಗೆದುಬಿಡಬೇಕು. ತೆಗೆದುಬಿಟ್ಟು ಮತ್ತು ಬಟಾಟಿ ಹಾಕಿದ್ದಿಲ್ಲ, ಅವನು ಎತ್ತಿಟ್ಬಿಟ್ಟು ಸಪ್ಪಿನ ಸುಲಿದಿಟ್ಕೋಬೇಕಾಗುತ್ತೆ ರೀ. ಒಂದು 4 ವಿಷಲ್ ಕೂಗಿಸಿದ್ದು. ಕಡ್ಲಿಕಾಳು ಮೆತ್ತಗಾಗಿ ಕುದ್ದಿರ್ತಾವೆ, ಯಾಕಂದರೆ ನೆನೆಸಿಟ್ಟಿರ್ತೀವಲ್ಲ ಜಲ್ದಿ ಕುದ್ಬಿಡ್ತಾವೆ. ಈ ಕಡೆ ನಾನು ಒಂದು 3 ಉಳ್ಳಾಗಡ್ಡಿ, ಒಂದು 3 ಟೊಮೊಟೊನ ಸಣ್ಣಗೆ ಕಟ್ ಮಾಡಿ ಇಟ್ಕೊತೀನಿ ರೀ. ಅಂದರೆ ಟೊಮೊಟೊ ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿ ಹಾಕೋದೇ ಬೆಸ್ಟ್. ಆದರೆ ಮಿಕ್ಸರ್ ಹೋಗೈತಲ್ರಿ, ಅಂದರೆ ಹೊಸ ತರೋ ಮಟ್ಟ ಏನಾದರೂ ಒಂದು ಮಾಡಬೇಕಾಗುತ್ತೆ, ಏನು ಮಾಡೋಕ್ಕಾಗಂಗಿಲ್ಲ. ಈ ರೀತಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಸ್ವಲ್ಪ ಬೆನೆಸ್ಬಿಟ್ಟು ಆಮೇಲೆ ಗ್ರೇವಿ ಮಾಡ್ಕೊಂಡ್ರೆ ಆಯಿತು. ಅಂದರೆ ಜಾಸ್ತಿ ಗ್ರೇವಿನೂ ಇರಲ್ಲ ಮತ್ತು ಭಾಳ ಗಟ್ಟಿನೂ ಇರಲ್ಲ, ಮೀಡಿಯಮ್ ಆಗಿರುತ್ತೆ. ಪುರಿ ಸಂಗಟ, ಚಪಾತಿ ಸಂಗಟ ಅಥವಾ ಪುಲ್ಕ ಮಾಡಿಬಿಟ್ರೂ ಭಾಳ ಬೆಸ್ಟ್ ಆಗುತ್ತೆ ರೀ. ಸಂಜೆ ಸ್ವಲ್ಪ ಸ್ಪೆಷಲಾಗಿನೂ ಅನಿಸುತ್ತೆ. ಮತ್ತು ಕಡ್ಲಿಕಾಳು ಬಳಸ್ಬಿಟ್ಟು ಮಾಡೋದ್ರಿಂದ ಮಕ್ಕಳಿಗೆ ಪ್ರೋಟೀನ್ ಸಿಗುತ್ತಲ್ಲ, ಅದಕ್ಕಾಗಿ ವಾರಕ್ಕೊಂದ್ಸಲ ಆದ್ರೂ ಈ ರೀತಿ ಕಡ್ಲಿಕಾಳು ಬಳಸ್ಬಿಟ್ಟು ಯಾವುದಾದ್ರೂ ಒಂದು ಪಲ್ಯ ಅಥವಾ ಸ್ನ್ಯಾಕ್ಸ್ ಮಾಡಿಕೊಡೋದು ಬೆಸ್ಟ್ ರೀ. ಈಗಿದ್ರೆ ನಾನು ಕಡ್ಲಿಕಾಳು ಬೆನ್ಸಿಟ್ಟಿದ್ದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಒಗ್ಗರಣೆಗೆ ಫಸ್ಟಿಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ರೀ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಎಲ್ಲ ಹುರಿದ್ಮೇಲೆ ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಟಿದ್ದ ಟೊಮೊಟೊ ಹಾಕಬೇಕ್ರಿ. ಇವಾಗ ಟೊಮೊಟೊ ಕಟ್ ಮಾಡಿ ಹಾಕೋಕ್ಕಿಂತ ಟೊಮೊಟೊ ಪೇಸ್ಟ್ ಹಾಕಿಬಿಟ್ರೆ ಭಾಳ ಬೆಸ್ಟ್ ಅನಿಸುತ್ತೆ. ಮತ್ತು ಟೊಮೊಟೊ ರುಬ್ಬ ಮುಂದಾಗ ಸ್ವಲ್ಪ ಒಂದು 4 ಅಂದರೆ ಒಂದು ಅರ್ಧ ಚಮಚದಷ್ಟು ಕಡ್ಲಿಕಾಳು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ರೀ. ಈಗ ನಾನು ಅದು ಟೊಮೊಟೊ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಿಡ್ಬೇಕು ರೀ. ಅಂದರೆ ಅದು ಟೊಮೊಟೊ ಸಾಫ್ಟಾಗಿ ಬೆನಿಬೇಕಲ್ಲ, ಅದಕ್ಕಾಗಿ ಮುಚ್ಚಿಟ್ಟಿದ್ದೀನಿ. ಈ ಕಡೆ ಅದು ಕಡ್ಲೆ ಹಿಟ್ಟಿಂದು ತಿಳಿ ಚಟ್ನಿ ಮಾಡ್ಕೋಬೇಕಂತ 1-2 ಚಮಚದಷ್ಟು ಕಡ್ಲೆ ಹಿಟ್ಟು ತೊಗೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಈ ರೀತಿ ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡಿಬಿಡ್ಬೇಕು ರೀ. ಅಂದರೆ ಮಜ್ಜಿಗೆ ಥರ ಮಾಡ್ಕೊಂಡ್ರೆ ಆಯಿತು. ಅದನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಒಗ್ಗರಣೆ ರೆಡಿ ಮಾಡಾಕಂತೀನಿ ನೋಡಿರಿ. ಜಸ್ಟ್ 1-2-3 ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತಿದ್ದು. ಒಗ್ಗರಣೆಗೆ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಸ್ವಲ್ಪ ಇಂಗು ಮತ್ತು ಕಟ್ ಮಾಡಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಸಣ್ಣ ಉರಿ ಒಳಗೆ ಸ್ವಲ್ಪ ಕೆಂಪಾಗೋ ಮಟ್ಟ ಹುರ್ಕೋಬೇಕಂತ ಉಪ್ಪು ಹಾಕಿ ಮಿಕ್ಸ್ ಮಾಡೋಕೆ ಈ ಕಡೆ ಇಟ್ಬಿಟ್ಟು ಈ ಕಡೆ ಟೊಮೊಟೊ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಂದರೆ ಮುಚ್ಚಿ ಇಟ್ಟಿದ್ದಿಲ್ಲ, ಅದನ್ನು ಟೊಮೊಟೊ ಬೆಂದಿದ್ದ ಸ್ವಲ್ಪ ಈ ರೀತಿ ಎಲ್ಲ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು
ಇದಕ್ಕೆ ಸ್ವಲ್ಪ ಮಸಾಲೆಗಳು ಹಾಕ್ತೀನಿ ರೀ, ಅಂದರೆ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಇಷ್ಟ ಇದ್ರೆ ಹಾಕ್ಬೋದು, ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿದ್ರೂ ನಡಿತೈತ್ರಿ. ಯಾಕಂದ್ರೆ ಮಸಾಲೆ ಖಾರ ಹಾಕಿರ್ತೀವಲ್ಲ ಅದ್ರೊಳಗನ ಸ್ವಲ್ಪ ಮಸಾಲ ಇದ್ರತೈತಿ. ಬೇಕಂದ್ರೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಕುದಿಸಿಟ್ಟಿದ್ದ ಕಡ್ಲಿಕಾಳನ್ನ ಇದಕ್ಕೆ ಹಾಕ್ಬೇಕ್ರಿ. ನಮಗೆ ಬಟಾಟಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಕಡ್ಲಿಕಾಳನ್ನ ಸ್ವಲ್ಪ ಮಿಕ್ಸರ್ಗೆ ಜಾಸ್ತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಂಗೆ ಹಾಕಬೇಕು, ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು, ಅಂದರೆ ರುಬ್ಕೊಂಡ್ಬಿಟ್ಟು ಹಾಕ್ಬೇಕ್ರಿ. ಅಂದರೆ ಕೆಲವೊಬ್ರಿಗೆ ಬಟಾಟಿ ಬಾಸಕ್ಕೆ ಇಷ್ಟ ಇಲ್ಲ ಅಂದ್ರೆ ಆ ರೀತಿ ಆದ್ರೂ ಮಾಡ್ಕೋಬೋದು. ನಾವು ಬಟಾಟಿ ಕುದಿಸಿ ಹಾಕೋದ್ರಿಂದ ಅದು ಗ್ರೇವಿ ಏನಿಲ್ಲ ತಿಕ್ಕಾಗಿ ಬರುತ್ತೆ ರೀ. ಈಗ ನಾನು ಕಡ್ಲಿಕಾಳು ಹಾಕಿದ್ಮೇಲೆ ಬಟಾಟಿಯನ್ನು ಕುದಿಸಿಟ್ಟಿದ್ದೆ ಅದು ಸಪ್ಪಿ ತೆಗೆದು ಮ್ಯಾಶ್ ಮಾಡಿಬಿಟ್ಟು ಈ ರೀತಿ ಹಾಕಿ 1-2 ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕಾಗುತ್ತೆ ರೀ ಮುಚ್ಚಿಟ್ಟು. ಅಂದರೆ ಕಡ್ಲಿಕಾಳು ಎಲ್ಲ ಮಸಾಲ ಹೀರ್ಕೋಬೇಕಲ್ಲ, ಉಪ್ಪು ಖಾರ ಎಲ್ಲ, ಹಾಗಾಗಿ 1-2 ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೋಬೇಕು. ಆ ಕಡೆ ಅದನ್ನು ರೆಡಿ ಮಾಡಿ ಮುಚ್ಚಿಟ್ಬಿಟ್ಟು ಈ ಕಡೆ ಅದು ಉಳ್ಳಾಗಡ್ಡಿ ಹುರಿಯಾಕೆ ಇಟ್ಟಿದ್ದೆ ಆದರೆ ಅವನು ಉಳ್ಳಾಗಡ್ಡಿ ಎಲ್ಲ ಮೆತ್ತಗೆ ಆಗಿದ್ದ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಆಯಿತು. ಇದು ತಿಳಿ ಚಟ್ನಿ ಒಗ್ಗರಣೆ ರೆಡಿ ಆಗುತ್ತೆ ನೋಡಿರಿ. ಅದು ಒಗ್ಗರಣೆ ರೆಡಿ ಆದಮೇಲೆ ಕಡ್ಲಿ ಹಿಟ್ಟು ಮತ್ತು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ನಮಗೆ ಎಷ್ಟು ಬೇಕಲ್ಲ ನೋಡ್ಕೊಂಡ್ಬಿಟ್ಟು ನೀರು ಹಾಕಿ ಅಂದ್ರೆ ಜಸ್ಟ್ ಕುದಿ ಬರೋ ತನಕ ಕುದಿಸ್ಬೇಕಾಗುತ್ತೆ, ಜಾಸ್ತಿ ಏನು ಕುದಿಸೋದು ಬೇಕಾಗಿಲ್ಲ. ಇನ್ನೇನಪ್ಪ ಜಸ್ಟ್ ಕುದಿ ಬರ್ತೈತೆ ಅನ್ನೋಟ್ಟಿಗೆ ಬಂದ್ ಮಾಡಿಬಿಡ್ಬೇಕು ಗ್ಯಾಸ್. ಹಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕ್ರಿ, ಯಾಕಂದ್ರೆ ಕಡ್ಲಿ ಹಿಟ್ಟು ಹಾಕಿರ್ತೀವಲ್ಲ ಗಂಟಾಗೋ ಚಾನ್ಸ್ ಇರುತ್ತೆ. ಕುದಿ ಬರೋ ಮಟ್ಟ ಮಿಕ್ಸ್ ಮಾಡ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿದ್ದೆ ಫಸ್ಟಿಗೆ, ಮತ್ತಷ್ಟು ಉಪ್ಪು ಕಮ್ಮಿ ಇದ್ದಿತ್ತಂತ ಉಪ್ಪು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಬೇಕ್ರಿ, 1 ಮುಷ್ಟಿಯಷ್ಟು ಸಕ್ಕರೆ ಹಾಕಬೇಕು. ಯಾಕಂದರೆ ಇದು ಚಟ್ನಿ ಸ್ವೀಟ್ ಆಗಿರುತ್ತೆ. ಪುರಿ ಸಂಗಟ ಚಮಚಲ್ಲಿ ಕುಡಿಯಾಕ ತಿನ್ನೋಕೆ ಬೆಸ್ಟ್ ಅನ್ಸುತ್ತೆ ರೀ. ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತಂತ ಮಾಡಿದ್ದು. ಅಂದರೆ ಒಂದೇ ಮಾಡಿಬಿಟ್ರೆ ಜಾಸ್ತಿ ಇಷ್ಟಪಡೋಂಗಿಲ್ಲ, ಅದಕ್ಕಾಗಿ 1-2 ಆದ್ರೂ ಏನಾದರೂ ಮಾಡಿಬಿಟ್ಟು ಕೊಡೋದ್ರಿ. ಸಿಂಪಲ್ಲಾಗಿದ್ದಿದ್ದು ಅದನ್ನೂ ರೆಡಿ ಆಯಿತಾ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ನೂ ಬಂದ್ ಮಾಡಿದೆ ರೀ. ಈ ಕಡೆ ಏನು ಕಡ್ಲಿಕಾಳು ಪಲ್ಯ ಮಾಡೋಕೆ ಅದನ್ನು ಮುಚ್ಚಿಟ್ಟಿದ್ದೆ ರೀ, ಅದನ್ನೂ ಬೆಂದಿತ್ತ. ಈಗ ಇದು ರೆಡಿ ಆಗೈತೆ ನೋಡಿರಿ. ಎಣ್ಣೆನೂ ಬಿಡೋಕೆ ಸ್ಟಾರ್ಟ್ ಆಗಿತ್ತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರಾಯ್ತು. ಇದು ರೆಡಿ ಆಯ್ತು ನೋಡಿರಿ. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ. ನೀವು ಬೇಕಂದ್ರೆ ಒಂದು ಸಲ ಖಂಡಿತ ಟ್ರೈ ಮಾಡಿರಿ. ಚಪಾತಿಗೆ ನೀವು ಬೆಳಗ್ಗೆ ಮಾಡಿಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆಗೂ ತಿನ್ಬೋದು, ಅಷ್ಟು ಮಸ್ತ್ ಇರ್ತೈತೆ ರೀ. ಮತ್ತು ಕಡ್ಲಿಕಾಳು ಹಂಗೆ ಕೊಟ್ರೆ ನೆನೆಸ್ಬಿಟ್ಟು ಕೊಟ್ರೆ ಈಗಿನ ಮಕ್ಕಳಂತೂ ತಿನ್ನಂಗಿಲ್ಲ ರೀ. ಮತ್ತು ಉಸುಳಿ ಮಾಡಿಕೊಟ್ರಂತೂ ಮೊದಲೇ ಮುಟ್ಟಂಗಿಲ್ಲ. ಅಂದರೆ ನಾವೆಲ್ಲ ಸಣ್ಣವರಿದ್ದಾಗ ಉಸುಳಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಿದ್ವಿ. ಅಂದರೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿಬಿಟ್ಟು ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ ಕೊಟ್ಬಿಡ್ತಿದ್ರು, ಇಷ್ಟಪಟ್ಟು ತಿಂತಿದ್ವಿ. ಇವಾಗನಾದ್ರೂ ಚೂಡ ಸಂಗಟ ಆ ರೀತಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಆಗುತ್ತೆ ರೀ. ಈಗ ನಾನು ಅದನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಪುರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಎಲ್ಲ ಕೆಲಸ ಪುರಿ ಮಾಡೋದನ್ನು ಅಷ್ಟೇ ನೋಡಿರಿ. ಯಾಕಂದ್ರೆ ನಾವು ಪಟ್ ಅಂತ ಲಟ್ಟಿಸ್ಬಿಡ್ಬೋದು, ಆದರೆ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದರೆ ಒಂದೇ ಸಲಕ್ಕೆ 2-3 ಕರಿಯೋಕೆ ಆಗಂಗಿಲ್ಲ ಅಲ್ರಿ. 2-3 ಕರಿಬೇಕಂದ್ರೆ ದೊಡ್ಡ ಕಡಾಯಿ ಇಡಬೇಕು, ಅದನ್ನಂತೂ ಆಗಂಗಿಲ್ಲ. ಅದಕ್ಕಾಗಿ ಸಣ್ಣ ಕಡಾಯಿ ಒಳಗನೆ ಒಂದೊಂದಾಗಿ ಫ್ರೈ ಮಾಡ್ಕೊತೀನಿ. ಈ ರೀತಿ ನೀವು ಹಿಟ್ಟು ಕಲಿಸ್ಬಿಟ್ಟು ಪುರಿ ಮಾಡಿಬಿಟ್ರೆ ಅವಕ್ಕೆ ಕೈ ಹಚ್ಚೋದೇ ಬೇಕಾಗಿಲ್ಲ ರೀ. ಎಣ್ಣೆ ಒಳಗೆ ಹಾಕಿದ ತಕ್ಷಣ ತಾವೇ ಉಬ್ಬಿ ಬರ್ತಾವೆ. ತಿನ್ನಕ್ಕೂ ಅಷ್ಟೇ ರೀ, ಜಿಗಟ್ಟು ಅನ್ಸಂಗಿಲ್ಲ. ಅಂದ್ರೆ ನಾವು ಮೈದಾ ಹಿಟ್ಟಿನ ಪುರಿ ಮಾಡಿದಾಗಿಂದಲ ಸ್ವಲ್ಪ ಜಿಗಟಾಗಿ ಅನ್ನಿಸ್ತಾವೆ ತಿನ್ನೋ ಮುಂದಾಗ್ರಿ. ಈ ರೀತಿ ನೀವು ಗೋಧಿ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ಹಾಕಿಬಿಟ್ಟು ಪುರಿ ಮಾಡಿರಿ, ಭಾಳ ಮಸ್ತ್ ಬರ್ತಾವೆ. ಇದ್ರೊಳಗೆ ನಾವು ಮಸಾಲ ಪುರಿನೂ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಪೇಸ್ಟ್ ಮಾಡಿ ಹಾಕಿಬಿಟ್ಟು ಅದೊಂದು ರೀತಿ ಮಾಡ್ಬೋದು. ಅದಂತೂ ಇದಕ್ಕೆ ಬೆಸ್ಟ್ ಆಗುತ್ತೆ ರೀ. ಮತ್ತು ಟೇಸ್ಟ್ನೂ ಚಲೋ ಇರುತ್ತೆ. ಒಂದು ಯಾವುದಾದ್ರೂ ಬಟಾಟಿದ ಡ್ರೈ ಪಲ್ಯ ಮಾಡಿಬಿಟ್ರಾಯ್ತು, ಅದನ್ನೂ ಸಖತ್ತಾಗಿರುತ್ತೆ. ಅಂದರೆ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡೋಕ್ಕೆ ಟ್ರೈ ಮಾಡೋದು. ಈಗಿದ್ರೆ ಮಸ್ತಾಗೆ ಪುರಿನೂ ನಾನು ಲಟ್ಟಿಸಿ ಕೊಡಾಕತ್ತಿದ್ದೆ ರೀ. ನಮ್ಮ ಮನೆಯವರು ಇದ್ರೆ ನಾನು ಫ್ರೈ ಮಾಡ್ತೀನಿ ಅಂತ ಬಂದುಬಿಟ್ಟು ಫ್ರೈ ಮಾಡಾಕಂತಾರೆ ನೋಡಿರಿ. ಅಂದರೆ ಒಬ್ಬರೇ ಮಾಡೋಕ್ಕಿಂತ ಯಾರಾದರೂ ಒಬ್ಬರೇ ಪಾರ್ಟ್ನರ್ಶಿಪ್ ಆಗಿಬಿಟ್ರೆ ಖುಷಿ ಅನಿಸುತ್ತಲ್ರಿ. ಅಂದರೆ ಒಬ್ಬರಿಗೆ ಬೋರ್ ಆಗ್ತಿರ್ತೈತಿ, ಜಾಸ್ತಿ ಇರ್ತಾವಲ್ಲ, ಹಾಗಾಗಿ ಅವರು ಫ್ರೈ ಮಾಡ್ತಾಯಿದ್ರು, ನಾನು ಈ ಕಡೆ ಲಟ್ಟಿಸಿ ಕೊಡ್ತಾ ಇದ್ದೆ ರೀ. ಅಂದರೆ ನನಗೇನು ಕಷ್ಟ ಅಂತ ಅನ್ಸಂಗಿಲ್ಲ, ಯಾಕಂದರೆ ನಾನು ಅದು ಬೆನಿಕ್ಕಿಂತ ಮುಂಚೆನೇ ಲಟ್ಟಿಸ್ಬಿಟ್ಟು ಇಟ್ಟಿರ್ತೀನಿ. ಆದರೆ ಅವರು ಫ್ರೈ ಮಾಡ್ನಂತ ಅಂದಾಗ ಮಾಡ್ರಂತ ನಾನು ಸುಮ್ಮನೆ ಕುಂತೆ. ಫೈನಲಿ ಇಷ್ಟು ಪುರಿ ಈಗ ಫ್ರೈ ಆಗ್ಯಾವ ನೋಡಿರಿ. ಇನ್ನೊಂದು ಸ್ವಲ್ಪ ಅದಾವು, ಅವಿಷ್ಟ ಮಾಡ್ಕೊಂಡ್ಬಿಡ್ತೀನಿ. ಮಸ್ತಾಗೆ ಬಿಸಿ ಬಿಸಿ ಪುರಿ ಮತ್ತು ಕಡ್ಲಿಕಾಳು ಪಲ್ಯ ಮತ್ತು ತಿಳಿ ಚಟ್ನಿ ಅಂತೂ ಸಖತ್ತಾಗಿರುತ್ತೆ. ಯಾವಾಗಲೂ ಪುರಿ ರೀ ಬಿಸಿ ಇದ್ದಾಗನೇ ತಿಂದುಬಿಡ್ಬೇಕು. ಒಂದ್ರ ಮೇಲೆ ಒಂದು ಇಟ್ಟ ತಕ್ಷಣ ಎಲ್ಲರೊಳಗಿನ ಹವಾ ಎಲ್ಲ ಹೋಗ್ಬಿಡುತ್ತೆ. ಅಂದರೆ ಉಬ್ಬಿನ ಪುರಿ ಎಲ್ಲ ಮೆತ್ತಗಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಹಾಗಾಗಿ ಮನುಗ ಕರೆಯಾಕತ್ತಿದ್ದೆ ಎಲ್ಲ ತಣ್ಣಗೆ ಆಗ್ತಾವೆ, ಪಟ್ ಅಂತ ನಾಷ್ಟ ಮಾಡಾಕತ್ರಿ ಅಂತ ನಾನು ಮತ್ತು ನಮ್ಮ ಮನೆಯವರು ತಂದಿಡಾಕತ್ತಿದ್ವಿ. ಹೇಗಿದ್ರೆ ಫೈನಲಿ ತಂದಿಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಹಚ್ಚಿ ಕೊಡಾಕಂತೀನಿ ನೋಡಿರಿ. ಮಸ್ತಾಗಿ ಪುರಿ ಚಟ್ನಿ ಪಲ್ಯ ರೆಡಿ ಆಗೈತಿ. ಬರ್ರಿ ಮತ್ತು ನಾಷ್ಟ ಮಾಡೋಣ.
ಸಂಡೇ ದಿವಸ ಏನಾದರೂ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ಖುಷಿ ಆಗುತ್ತಂತ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಅಂದ್ರೆ ಹೊರಗಡೆ ತಂದುಬಿಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲ. ಮನೆಯೊಳಗನೆ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡಿಕೊಡೋಕೆ ಟ್ರೈ ಮಾಡೋದು. ಈಗ ಮಸ್ತಾಗೆ ಪ್ಲೇಟು ರೆಡಿ ಆಗೈತೆ ನೋಡಿರಿ. ನೋಡ್ತಾ ಇದ್ರೇ ತಿನ್ಬೇಕು ಅನ್ಸಾಕತ್ತಿತ್ತು. ಯಾವಾಗಲೂ ಫಸ್ಟಿಗೆ ಕಣ್ಣಿಂದ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತಂದ್ರೆ ತಿನ್ನೋಕ್ಕೂ ರುಚಿ ಅನ್ಸುತ್ತೆ ರೀ. ನಾಷ್ಟ ಮಾಡಿ ಹೋಗಿ ಕಾಯಿಪಲ್ಯನೂ ತಂದೇರಿ. ಗುಡಿ ಅಕ್ಕೋರ ಮನೆಗೆ ಹೋಗಿದ್ವಿ. ಇವತ್ತು ಸಂಡೇ ಐತಿ ಮತ್ತು ಹುಡುಗರದು ಸೂಟಿ ಇರುತ್ತಲ್ರಿ. ಹಂಗಾಗಿ ಬುದ್ನಾಳ್ ಕೆರೆಗೆ ಹೋಗಿ ಬರೋಣಂತ ಡಿಸೈಡ್ ಮಾಡಿಬಿಟ್ಟು ಅಲ್ಲಿಂದ ಬರೋಟಿಗೆ ಟೈಮ್ 1 ಗಂಟೆ ಆಗಿ ಹೋಗಿತ್ತು ಅಂದ್ರೆ 1:30 ಆಗಕ್ಕೆ ಬಂದಿತ್ತು. ಬಂದ ಕೂಡಲೇ ಫಸ್ಟಿಗೆ ಹಿಟ್ಟು ಕಲಸಿಟ್ಬಿಟ್ಟು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ತನ್ನೊಂದು ಫ್ರೆಂಡ್ಸು ಬಂದಿದ್ರು, ಅವರೆಲ್ಲ ರೀಲ್ಸ್ ಮಾಡ್ಕೊತ ನಿಂತಿದ್ರು. ನಾನು ಬಂದ ಕೂಡಲೇ ಹಿಟ್ಟು ಕಲಸಿಟ್ಬಿಟ್ಟು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ರೀ. ಚಪಾತಿ ಎಲ್ಲ ಮುಗಿಸ್ಬಿಟ್ಟು ಕಾಯಿಪಲ್ಯನೂ ಅಷ್ಟೇ ಅರ್ಧ ತೆಗ್ದಿದ್ದೀನಿ, ಅರ್ಧ ಹಂಗೆ ಚೀಲ ಒಳಗೆ ಇಟ್ಟಿದ್ದೀನಿ ರೀ. ಬರಾಮ್ದಾಗ ಟೊಮೆಟೊದೆಲ್ಲ ನೀರು ಹಾಕಿ ಇಟ್ಟು ಬಂದಿದ್ದೀನಿ. ಅಂದರೆ ಹೋದ ಕೂಡಲೇ ತೊಗೊಳಕ್ಕೆ ಬರುತ್ತಂತೇಳಿ ಈಗ ಫೈನಲಿ ಟೈಮ್ 2:30 ಯಾಕೆ ಬಂದಿತ್ತು ನೋಡಿರಿ. ಅಂದರೆ 4:15 ಅದು ಬಂದಾಗುತ್ತೆ. ಅದಕ್ಕಾಗಿ ಪಟ್ ಅಂತ ಡಬ್ಬಿ ಕಟ್ಕೊಂಡು ಚಪಾತಿ ಸ್ವಲ್ಪ ಹಪ್ಪಳ ಎಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಪಲ್ಯ ಇತ್ತಲ್ಲ ಕಡ್ಲಿಕಾಳು ಎಲ್ಲ ಡಬ್ಬಿಗೆ ಹಾಕ್ಕೊಂಡ್ಬಿಟ್ಟು ತೊಗೊಂಡು ಹೊಂಟಿವಿ ನೋಡಿರಿ. ಅಲ್ಲೇ ಕೂತು ಊಟ ಮಾಡ್ಬೇಕಂತೇಳಿ. ಸಂಡೇ ಇತ್ತಲ್ರಿ, ಮನೆಯಾಗಿರೋಕ್ಕಿಂತ ಸುಮ್ಮನೆ ಸ್ವಲ್ಪ ಸುತ್ತಾಡಿಕೊಂಡು ಬಂದ್ರಾಯ್ತು. ಊಟ ಗೀಟ ಮುಗಿಸ್ಕೊಂಡಂತೆ ಪಲ್ಯ ಚಪಾತಿ ಮತ್ತು ಸ್ವಲ್ಪ ಹಪ್ಪಳ ಎಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಡಬ್ಬಿ ಕಟ್ಕೊಂಡ್ಬಿಟ್ಟು ಹೊಂಟಿವಿ ನೋಡಿರಿ. ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟ್ರ್ ಅಷ್ಟೇ ಆಗ್ಬೋದು. ನಡ್ಕೊಂತ ಹೋದ್ರೆ ಒಂದು 20-25 ನಿಮಿಷ ಟೈಮ್ ಹತ್ತೋದ್ರಿ. ಗಾಡಿ ಮೇಲೆ ಹೋದ್ರೆ ಒಂದು 5 ನಿಮಿಷ ಆಗುತ್ತೆ. ಮತ್ತು ಈ ಕಡೆ ಜಾಸ್ತಿ ಯಾವುದು ಗಾಡಿನೂ ಇರೋಂಗಿಲ್ಲ ರೀ. ಹಾಗಾಗಿ ಒಂದು ಗಾಡಿ ಮೇಲೆ 3 ಮಂದಿ ಹೊಂಟಿವಿ. ಆದರೆ ಭಯ ಅನ್ಸುತ್ತೆ ಸ್ವಲ್ಪ ನನಗಂತೂ. ಮನು ನಾನು ತನು 3 ಮಂದಿ ಹೊಂಟಿವಿ ರೀ. ಜನ ಜಾಸ್ತಿ ಇರೋಂಗಿಲ್ಲ, ನಡ್ಕೊಂಡು ಹೋಗ್ಬೋದಿತ್ತು. ಆದರೆ ಟೈಮ್ ಜಾಸ್ತಿ ಆಗುತ್ತೆ ಮತ್ತು ಅದು 4:15ಗೆ ಬಂದಾಗ್ಬಿಡುತ್ತೆ ರೀ. ಹಾಗಾಗಿ ಫೈನಲಿ ಈಗ ಹೊಂಟಿವಿ ನೋಡಿರಿ. ಗುಡಿ ಅಕ್ಕರು ಮತ್ತು ಅವರು ಬರಾಕತ್ತಾರು. ನಾವು ಈ ಕಡೆಯಿಂದ ಹೊಂಟಿವಿ ರೀ. ಮಸ್ತಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋಣ. ಡೈಲಿ ಮನ್ಯಾಗ ಇದ್ದಿದ್ದು ಬ್ಯಾಸ ಆಗ್ತೈತೆ ಅಲ್ರಿ. ಹಾಗಾಗಿ ಮಕ್ಕಳಿಗೂ ಸ್ವಲ್ಪ ಫ್ರೆಶ್ ಅನಿಸುತ್ತೆ, ನಮಗೂ ಹಾಗೆ ಅನಿಸುತ್ತಂತೆ. ಫೈನಲಿ ಗಡಿಬಿಡಿ ಮಾಡಿ ರೆಡಿಯಾಗಿ ಹೊಂಟಿವಿ ರೀ. ಲೇಟ್ ಆಗಿಬಿಟ್ರೆ ಹಂಗೆ ಆಗುತ್ತೆ ನೋಡಿರಿ. ಫಸ್ಟ್ ಡಿಸೈಡ್ ಮಾಡಿಬಿಟ್ಟಿದ್ರೆ ಅಷ್ಟು ಟೆನ್ಷನ್ ಅನ್ಸಂಗಿಲ್ಲ. ಒಮ್ಮೆ ದಿಢೀರಾಗಿ ರೆಡಿ ಆಗಿಬಿಟ್ರೆ ಹಿಂಗೆ ಆಗುತ್ತೆ. ಏನಾಯ್ತು? तो मनो ಇಲ್ಲಿ ಬರೀ ನಾನು ಅದಾವ ಕೊಡೋದಿಲ್ಲ, ಅದ್ರಾಗೇನಿತ್ತು. ಹಿಂಗೆ ಹೋಗಿ ಒಂದು ರೌಂಡ್ ಹಾಕಿ ಬರೋಣ. ಇಬ್ರು ಹೇಳ್ರಿ, ಇಬ್ರು ಒಂದೊಂದು ಬಾಟ್ಲಿ ತಾಪಿ ಬಿಜಾಪುರದಾಗಿರೋರಿಗೆ ಎಲ್ಲರಿಗೆ ಬುದ್ನಾಳ್ ಕೆರೆ ಅಂದರೆ ಗೊತ್ತಿದ್ದೇ ಇರೋದ್ರಿ. ಇಲ್ಲೇನು ಜಾಸ್ತಿ ನೋಡೋಕ್ಕೇನಿಲ್ಲ. ಆದರೆ ಸುಮ್ಮನೆ ಬಂದುಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ಬಿಟ್ಟು ಊಟ ಗೀಟ ಮುಗಿಸ್ಕೊಂಡು ಹೋಗ್ಬೋದು. ಸಂಡೇ ದಿವಸ ಭಾಳ ಜನ ಇರ್ತಾರೆ. ಅಂದರೆ ವಾತಾವರಣನೂ ಫ್ರೆಶ್ ಅನ್ಸುತ್ತಲ್ಲ. ಈ ಗಾರ್ಡನ್ ಮೇಲೆ ದೊಡ್ಡ ಕೆರೆ ಐತ್ರಿ, ಅಂದರೆ ಬುದ್ನಾಳ್ ಕೆರೆ ಅಂತೇಳಿ. ಹಾಗಾಗಿ ಇಲ್ಲಿ ಗಾರ್ಡನ್ ಮೇಂಟೈನ್ ಮಾಡೋಕ್ಕೂ ಚಲೋ ಅನ್ಸುತ್ತಲ್ರಿ. ಅಂದರೆ ನೀರು ಇರುತ್ತಲ್ಲ ಮತ್ತು ಭಾಳ ಹಳೇ ದೊಡ್ಡ ದೊಡ್ಡ ಗಿಡಗಳು ಅದಾವೆ ರೀ. ನಾನೇನು ವೈಸ್ ಅವ್ರು ಕೊಡೋಂಗಿಲ್ಲ, ನೀವೇ ನೋಡಿಬಿಡ್ರಿ. ಸ್ವಲ್ಪ ಇವನ್ನ ತೋರಿಸ್ತೈತಿ ವಿಡಿಯೋದೊಳಗೆ ರೀ. पड़े बाड़ा ನನ್ನ ಕೈನೇ ಆಗ್ಯಾಳ.
ಹೌದ್ರಿ. ಎಲ್ಲಿ ಹೋದ್ರ ಏನೈತೆ ನೋಡ್ಬಾರ. ಆ ಕಡೆಯಿಂದ ಈ ಕಡೆ ಯಾಕೆ ತಿರುಗಾಡತ್ತೀರಿ? ಮಂದಿ ಅದಾರ ಭಾಳ. ಫೈನಲಿ ಸ್ವಲ್ಪ ಸುತ್ತಾಡ್ಕೊಂಡು ಬಂದುಬಿಟ್ಟು ಇನ್ನು ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ. ಯಾಕಂದರೆ ಟೈಮ 3:30 ಯಾಕೆ ಬಂದಿತ್ತ, ಊಟ ಗಿಟ ಮುಗಿಸ್ಬಿಟ್ಟು ಹೋಗೋಟ್ಟಿಗೆ 4:30 ಆಗೋಕ್ಕೆ ಬರುತ್ತೆ. ಅದಕ್ಕಾಗಿ ಎಲ್ಲರಿಗೂ ಪ್ಲೇಟ್ ಹಚ್ಚಿ ಕೊಡಾಕಂತೀವಿ ನೋಡಿರಿ. ಅಂದರೆ ಸಿಂಪಲ್ಲಾಗಿ ಒಂದು ಏನು ಅಂತಾರಲ್ಲ, ಪಿಕ್ನಿಕ್ ಥರ ಆಯಿತು. ಮನೆ ಕೆಲಸನೂ ಆಯಿತು ಮತ್ತು ಈ ಕಡೆ ಒಂದು ಪಿಕ್ನಿಕ್ನೂ ಆಯ್ತಲ್ರಿ. ಚಪಾತಿ ಪಲ್ಯ ಮತ್ತು ಅವರು ರೈಸ್ ಮಾಡ್ಕೊಂಬಂದಿದ್ರೆ ಮಸ್ತಾಗಿ ಇನ್ನು ಊಟ ಮಾಡೋದು ಬರ್ರಿ. ಅಂದರೆ ಹೊರಗಡೆ ಬಂದು ಊಟ ಮಾಡೋಕ್ಕೆ ಜಾಸ್ತಿ ಖುಷಿ ಅನ್ಸುತ್ತಲ್ರಿ. ನನಗಂತೂ ಜಾಸ್ತಿ ಇಷ್ಟ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟನೇ ಆಗೋದ್ರಿ ಹೊರಗಡೆ ಬಂದು ಈ ರೀತಿ ಗಾಳಿ ವಾತಾವರಣ ಒಳಗೆ ಕೂತ್ಬಿಟ್ಟು ಊಟ ಮಾಡೋಕ್ಕೆ. ಮನ್ಯಾಗಿದ್ದಾಗ ಒಂದು ಚಪಾತಿ ತಿಂದುಬಿಟ್ರೆ ಈಗ ಅಂದರೆ ಹೊರಗಡೆ ಬಂದಾಗ 2 ಚಪಾತಿ ತಿಂತೀವಿ, ಇನ್ನೂ ಊಟ ಮಾಡ್ಬೇಕಂತ ಅನ್ಸುತ್ತೆ. ಅಂದರೆ ಮನ್ಯಾಗ ಕುಂತು ಊಟ ಮಾಡಿರಿ ನೀವು ಎಷ್ಟೇ ಸ್ವಲ್ಪ ತಿಂದುಬಿಟ್ರೂ ಸಾಕಪ್ಪ ಅಂತ ಅನ್ಸೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕಾಗಿನೇ ಯಾವಾಗಾದ್ರೂ ಒಂದು ಸಲ ಹೊರಗೆ ಬರ್ಬೇಕಂತ ಅನ್ಸುತ್ತೆ ರೀ. ಆದರೆ ಮನೆ ಬಿಟ್ಟು ಕಿತ್ಕೊಂಡು ಬರೋದನ್ನೇ ಆಗಂಗಿಲ್ಲ. ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಮಾಡಿಕೊಂಡು ಬರೋಕ್ಕಂತ ಅನ್ಸೋತ್ರಿ. ಯಾಕಂದ್ರೆ ಗಡಿಬಿಡಿ ಆಗ್ಬಿಡುತ್ತೆ. ಮತ್ತೆ ಹೋಗ್ಬಿಟ್ಟು ಮಾಡೋದು, ಬರೋ ತನಕನೂ ಮಾಡೋದು, ಎಲ್ಲಿ ಹೋಗೋದು ಬಿಡಪ್ಪ, ಸುಮ್ಮನೆ ಇಲ್ಲೇ ಕುಂತ್ರಾಯ್ತು ಮಾಡಿಬಿಟ್ಟು ತಿಂದಂತೆ ಅನಿಸ್ತಿರ್ತೈತಿ. ಆದರೆ ಹೊರಗಡೆ ಬಂದಾಗೆ ಬರ್ಬೇಕು ಇನ್ನೊಂದು ಸಲ ಅನ್ಸುತ್ತೆ. ಆದರೆ ಮನೆ ಬಿಟ್ಟು ಬರಬೇಕಂದ್ರೆ ಅಂತ ಅನ್ಸುತ್ತೆ ನೋಡಿರಿ. ಅಂದರೆ ಆ್ಯಕ್ಚುಲಿ ಬರ್ಬೇಕಾರೆ ಆದರೆ ಎಲ್ಲ ಕೆಲಸ ಮುಗಿಸಿ ಬರೋಕೆ ಅಂತ ಅನ್ಸುತ್ತೆ. ಆದರೆ ಮಕ್ಕಳಿಗೂ ಫ್ರೆಶ್ ಅನಿಸುತ್ತೆ, ನಮಗೂ ಫ್ರೆಶ್ ಅನಿಸುತ್ತೆ. ಹೊರಗೆಲ್ಲ ಸುತ್ತಾಡ್ಕೊಂಡು ಬಂದರೆ ನೋಡೋಕ್ಕೂ ಖುಷಿ ಅನಿಸುತ್ತೆ. ಮತ್ತು ಮೆಂಟಲಿ ಫಿಸಿಕಲಿ ಸ್ವಲ್ಪ ಮನುಷ್ಯ ಫಿಟ್ ಆಗುತ್ತೆ ರೀ ಹೊರಗಡೆ ಎಲ್ಲ ಸುತ್ತಾಡ್ಬಿಟ್ರೆ. ಆದರೂ ನಾವೇನು ಮಾಡ್ತೀವಿ, ಚಂತನ ಮನ್ಯಾಗ ಕುಂದ್ರೋದನ್ನು ಮಾಡ್ತೀವಿ. ಅದೇ ಇಷ್ಟ ಆಗ್ಬಿಡುತ್ತೆ ಇತ್ತೀಚಿಗಂತೂ ಎಲ್ಲರಿಗೂ ರೀ, ನಮಗೂ ಅಷ್ಟೇ. ಫೈನಲಿ ಅಲ್ಲಿ ಗಾರ್ಡನ್ ಒಳಗೆ ಕುಂತು ಊಟ ಗೀಟ ಎಲ್ಲ ಮುಗಿಸ್ಬಿಟ್ಟು 4 ಗಂಟೆ ಆಗಿ ಒಂದು 10-20 ನಿಮಿಷ ಆಗಿತ್ತು ರೀ. ಇಲ್ಲಿ ಅಂದರೆ ಗಾರ್ಡನಿಂದ ಒಂದು ಸ್ವಲ್ಪ ದೂರ ಒಂದು ಗೋಶಾಲೆ ಐತ್ರಿ. ಅಲ್ಲಿ ಹೋದ್ಸಲ ಬಂದಾಗೂ ಬಂದಿದ್ವಿ ಮತ್ತು ಇವತ್ತು ಹೋಗೋಣಂತಂದ್ರೆ ಹಾಗಾಗಿ ಫೈನಲಿ ಬಂದುಬಿಟ್ಟು ನೋಡಾಕಂತೀವಿ ನೋಡ್ರಿ. ಇಲ್ಲಿ ಏನಂತಾರೆ, ಕರು ಹಾಕಿದ ಆಕಳುಗಳೆಲ್ಲ ಇಲ್ಲಿ ಬಿಟ್ಟಾರು ಮತ್ತು ಆ ಕಡೆ ಇನ್ನೂ ಜಾಸ್ತಿ ಅದಾವ್ರಿ. ಅಂದರೆ ಎಲ್ಲ ಗಾಡಿ ಕಟ್ಬಿಟ್ಟಾರು, ಅಷ್ಟೊಂದೇನು ಸರಿಯಾಗಿ ಕಾಣಿಸಂಗಿಲ್ಲ. ಮತ್ತು ಜಾಗಿ ಎಲ್ಲ ಹಾಕಿಬಿಟ್ಟಾರೆ. ಅಂದ್ರೆ ಏನಂತಾರೋ ಬಿಟ್ಟ ತಕ್ಷಣ ಫುಲ್ ನಿಂದ್ರಾಕಾಗಂಗಿಲ್ಲ, ಅಷ್ಟು ಸೌಂಡ್ ಮಾಡೋದು ಓಡಾಡೋದೆಲ್ಲ ಮಾಡ್ತಾವಲ್ಲ. ಇವು ಕರು ಹಾಕಿದ್ದು ಮಾತ್ರ ಈ ಕಡೆ ಅಷ್ಟೇ ಸಪ್ರೇಟಾಗಿ ಈ ರೀತಿ ಗಾಡಿಗೆಲ್ಲ ಬಿಟ್ಟಾರೆ. ಪಾಪ ಅವು ಸಣ್ಣ ಬಿಟ್ಟವು, ಯಾಕಂದರೆ ಅವಕ್ಕೂ ಸರಿಯಾಗಿ ಹುಲ್ಲತ್ತೆ ಸಿಗಂಗಿಲ್ಲದ್ರಿ. ಅಂದರೆ ಭಕ್ತರೆಲ್ಲ ಕೊಟ್ಟಿದ್ದು ಮತ್ತು ಅವರು ಎಷ್ಟಾಗುತ್ತೋ ಅಷ್ಟು ಏನಂತಾರೆ ಕೇರ್ ಮಾಡ್ತಾರೋ. ಆದರೆ ಜಾಸ್ತಿ ಇದ್ದಾಗ ಜಾಸ್ತಿ ಕೇರ್ ಮಾಡೋದು ಆಗಂಗಿಲ್ಲದ್ರಿ. ಪಾಪ ಒಂದೊಂದು ಭಾಳ ಸಣ್ಣ ಆಗ್ಯಾವ. ಅಂದ್ರೆ ಯಾವೆಲ್ಲ ಕರುಗಳು ಭಾಳ ವೀಕ್ ಆಗಿರ್ತಾವೆ ಮತ್ತು ಯಾರು ಬ್ಯಾಡಂತ ಬಿಟ್ಟಾಗ ಮತ್ತು ಏನಂತಾರೆ ಕಷಾಯ ಖಾನೆ ಕುಡಾಮಂದಾಗ ತಂದುಬಿಟ್ಟು ಇಲ್ಲಿ ಸಾಕ್ತಾರೆ. ಪಾಪ ಒಳ್ಳೆ ಕೆಲಸನೇ ಮಾಡ್ತಾರೆ. ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು. ಅಂದರೆ ದೇವ್ರ ಶಕ್ತಿ ಕೊಟ್ಟಿದ್ರೆ ಆದಷ್ಟು ಸಹಾಯ ಮಾಡೋದು ಒಳ್ಳೆಯದಲ್ರಿ. ಹಾಗಾದ್ರೆ ಇದು ಕರು ಅಂತೂ ಅಂದರೆ ಕರು ಹಾಕಿಬಿಟ್ಟು ಒಂದು 2-3 ದಿವಸ ಅಷ್ಟೇ ಆಗಿರ್ಬೇಕಂತ ಅನ್ಸುತ್ತೆ. ಆದರೆ ಎಷ್ಟು ಕ್ಯೂಟಾಗಿ ನೋಡೋಕೆ ಚಂದ ಐತೆ ನೋಡ್ರಿ. ಅಂದರೆ ಪ್ರಾಣಿಗಳು ಮನುಷ್ಯರ ಕಂಡ್ರೆ ಜಾಸ್ತಿ ಪ್ರೀತಿ ತೋರಿಸ್ತಾವ್ರಿ.
ಅಂದರೆ ಮನುಷ್ಯರು ಬಂದ ತಕ್ಷಣ ಆಯಿತು ಅವರು ಅದು ಸೌಂಡ್ ಮಾಡೋದಾಗಲಿ ಜಾಸ್ತಿ ಖುಷಿ ಕೊಡುತ್ತೆ. ಯಾವಾಗಾದ್ರೂ ಒಂದು ಸಲ ಫ್ರೀ ಇದ್ದಾಗ ಈ ಕಡೆ ಬಂದುಬಿಟ್ರೆ ನೀವು ಬಿಜಾಪುರದವ್ರಿದ್ರೆ ಬಂದು ನೋಡ್ಕೊಂಡು ಹೋಗ್ರಿ. ಅಂದರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋಂಗಿಲ್ಲ. ಅಂದರೆ ರೋಡ್ ಬಿಟ್ಟು ಸ್ವಲ್ಪ ಒಳಗೆ ಬರಬೇಕಷ್ಟೇ ರೀ, ಜಾಸ್ತಿ ಏನು ದೂರ ಇಲ್ಲ, ಸ್ವಲ್ಪ ಒಳಗೆ ಬಂದರೆ ಇತ್ತು. ನೋಡೋಕೆ ಖುಷಿ ಅನಿಸುತ್ತಲ್ರಿ. ಒಂದು 10-15 ನಿಮಿಷ ಆದರೂ ಇಲ್ಲಿ ಬಂದು ನಿಂತಾಗ ಮನ್ಸಿಗೆ ಒಂಥರ ಏನೋ ಖುಷಿ ಅನಿಸುತ್ತೆ. ವಾತಾವರಣನೂ ಫ್ರೆಶ್ ಐತ್ರಿ. ಆಕಳುಗಳಂತೂ ಜಾಸ್ತಿ ಅದಾವೆ. ಇಲ್ಲಿ ಕರು ಹಾಕಿದ್ದು ಈ ಕಡೆ ಹಾಕ್ಯಾರು, ಮತ್ತು ಆ ಕಡೆ ಜಾಸ್ತಿ ಅದಾವೆ, ಆ ಕಡೆ ಹೋಗಲಿಲ್ಲ ರೀ. ಫೈನಲಿ ಇಲ್ಲ ಸ್ವಲ್ಪ ಕುಂತು ನೋಡ್ಕೊಂಡ್ಬಿಟ್ಟು ಈಗಿದ್ರೆ ಮನೆಗೆ ಹೋಗೋದಂತೇಳಿ ವಾಪಸ್ಸು ಹೊಂಟಿವಿ ನೋಡ್ರಿ. ತನು ಮನು ಮತ್ತೆಲ್ಲರೂ ತಮಗೇನು ಬೇಕಲ್ಲ ಅದನ್ನ ತೊಗೊಂಡ್ಬಿಟ್ಟು ತಿನ್ನಾಕತ್ತಿದ್ರು. ನಮಗೂ ಐಸ್ ಕ್ರೀಮ್ ತಂದು ಕೊಟ್ರೆ ನಾವು ತಿನ್ನಾಕಂತೀವಿ ನೋಡ್ರಿ, ಸಣ್ಣ ಹುಡುಗರ ಥರ. ಅಂದರೆ ಹೊರಗಡೆ ಬಂದಾಗ ಏನು ಅನ್ಸುತ್ತೆ ಅದನ್ನ ಎಂಜಾಯ್ ಮಾಡಿಬಿಡೋದು ಅಷ್ಟೇ ರೀ. ಫೈನಲಿ ಅಲ್ಲಿಂದ ಈಗ ವಾಪಸ್ಸು ಮನೆಗೆ ಹೊಂಟಿವಿ ನೋಡ್ರಿ. ಅಂದರೆ ಸುಷ್ಮಾ ಗಾಡಿ ಕಲಿತಂತಂದ್ಲ, ಹಾಗಾಗಿ ಆಕೆ ಗಾಡಿ ತೊಗೊಂಡ್ಬಿಟ್ಟು ಹೊಡ್ಯಾಕತ್ತಿದ್ಲು. ಮನು ಇದ್ರೆ ನನಗೆ ಲೇಟ್ ಆಗುತ್ತೆ ಕ್ಲಾಸಿಗೆ ಹೋಗೋಕೆ, ನಾನು ಹೋಗ್ತೀನಿ, ನೀವು ಸಾವಕಾಶಾಗಿ ನಡ್ಕೊತ ಬರ್ರಿ ಅಂತ. ಅಂದರೆ ಮನೆಯಿಂದ ಸ್ವಲ್ಪ ದೂರ ಬಿಟ್ಟಿದ್ದಾರೆ. ಅವನಿದ್ರೆ ನಾನು ರೆಡಿಯಾಗಿ ಹೋಗ್ತೀನಿ ಮಮ್ಮಿ, ಲೇಟ್ ಆಗುತ್ತಂತ. ಸುಷ್ಮಾ ಇದ್ರೆ ಗಾಡಿ ಕಲಿಯಾಕತ್ತಿದ್ಲ, ನಾವು ನಿಂತ್ಬಿಟ್ಟು ನೋಡಾಕತ್ತಿದ್ವಿ. ಅಂದರೆ ಮಕ್ಳಿಗೆ ಏನಾದರೂ ಕಲಿಬೇಕನ್ನಿಸ್ದಾಗ ಇದು ಅಂತೂ ಬೆಸ್ಟ್ ನೋಡ್ರಿ. ಅಂದರೆ ಗಾಡಿ ಕಲಿಬೇಕಂತಂದಾಗ ಈ ಕಡೆ ಅದು ರೋಡೆಲ್ಲ ಚಲೋ ಐತಲ್ರಿ, ಮತ್ತು ಯಾರು ಜನ ಜಾಸ್ತಿ ಇರೋಂಗಿಲ್ಲ, ಕಲಿಯಾಕೆ ಬೆಸ್ಟ್ ಆಗುತ್ತೆ. ಭಾಳ ಜನ ಬಂದು ಇಲ್ಲಿ ಗಾಡಿ ಕಲಿತಾರು. ಹೀಗಿದ್ರೆ ಫೈನಲಿ ಮನೆಗೆ ಬಂದುಬಿಟ್ಟು ಕೈಕಾಲು ಮುಖ ತಗೊಂಡು ಚಹಾ ಕುಡಿಯಾಕಂತೀವಿ ನೋಡ್ರಿ. ತನೋ ಚಹಾ ರೆಡಿ ಮಾಡಿಕೊಟ್ಟಿಲ್ಲ, ಮಾತು ಹೇಳ್ಕೊಂತ ಚಹಾ ಕುಡಿಯಾಕಂತಿದ್ವಿ. ಮಾತಂತೂ ಮುಗಿದೇ ಇಲ್ಲ ರೀ. ಅಂದರೆ ಎಲ್ಲರೂ ಕೂಡಿಬಿಟ್ರೆ ಏನಾದರೂ ಒಂದು ತೆಗಿಯೋದು, ಮಾತಾಡೋದು, ನಗೋದು ಅಂತೂ ಇದ್ದೇ ಇರುತ್ತೆ. ಗುಂಡು ಇದ್ರೆ ಏನೇನೋ ಹೇಳಿಬಿಟ್ಟು ನಗ್ಸಾಕತ್ತಿದ್ದ. ಅಂದ್ರೆ ಅವ್ರ ಅಕ್ಕಂದು ಈ ರೀತಿ ಮಾತಾಡ್ರಿ ಅಂತೇಳಿ ಹೇಳಾಕತ್ತಿದ್ದ. ಅಂದ್ರೆ ಮಕ್ಕಳು ಹಂಗಂದ್ರೆ ಒಬ್ಬರ ಮೇಲೆ ಒಬ್ರಿಗೆ ಆಗಿ ಬರಲಾರ್ದ್ರಗತ್ಲೆ ಮಾತ್ರ, ಆದರೆ ಒಬ್ಬರ ಮೇಲೆ ಒಬ್ರಿಗೆ ಅಷ್ಟೇ ಜಾಸ್ತಿ ಕಾಳಜಿನೂ ಇರುತ್ತೆ. ಅದನ್ನೇ ಆ್ಯಕ್ಷನ್ ಎಲ್ಲ ಮಾಡಿಬಿಟ್ಟು ಹೇಳಾಕತ್ತಿದ್ದ. ನಾವಿದ್ರೆ ನಗಾಕತ್ತಿದ್ವಿ. ಫುಲ್ ಕಾಮಿಡಿಯಾಗಿ ನಗ್ತಾ ಇದ್ರೆ ಮನ್ಸಿಗೂ ಒಂಥರ ಖುಷಿ ಅನ್ಸುತ್ತಲ್ರಿ. ಅವರು ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಹೋದರು. ಮತ್ತು ನಮ್ಮ ಕಾಯಕ ನಾವು ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ನಮಗೆಲ್ಲ ಹಸು ಇದ್ದಿತ್ತಿಲ್ಲ, ಆದರೆ ಮನು ಕ್ಲಾಸಿಗೆ ಹೋಗಿದ್ದಲ್ಲ, ಬಂದುಬಿಟ್ಟು ಊಟ ಮಾಡಿದ್ರೆ ಅಂತ ರೆಡಿ ಮಾಡಿಡಾಕಂತೀನಿ ನೋಡ್ರಿ. ನಮ್ಮ ಮನೆಯವರು ಜಲ್ದಿನೇ ಊಟ ಮಾಡಿದ್ರು. ಚಪಾತಿನೇ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟು ಹೋಗಿದ್ರೆ, ಒಂದು 30 ಚಪಾತಿ ಮಾಡಿದ್ದೆ, ಒಂದು 15 ಚಪಾತಿ ಕಟ್ಕೊಂಡು ಹೋಗಿದ್ದೆ. ಮತ್ತು ಅವರು ಫ್ರೆಂಡ್ಸ್ ಎಲ್ಲ ಊಟ ಮಾಡಿದ್ರಲ್ಲ, ಮನ್ಯಾಗೂ ಸ್ವಲ್ಪ ಇಟ್ಟು ಹೋಗಿದ್ದೆ. ಹಾಗಾಗಿ ಅವರು ಊಟ ಮುಗಿಸಿದ್ರು. ಒಣಗಿದ್ರೆ ಪಲ್ಯ ಖಾಲಿ ಆಗಿತ್ತಂತ ಈ ರೀತಿ ಚಪಾತಿ ಒಗ್ಗರಣೆ ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.